ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಎಲ್ಲರ ಒಪಿನಿಯನ್ನು ಒಂದೇ ಇದೆ ಸರ್. ಮುಂದಿನ ಚೇರ್ಮನ್ ನೀವೇ ಆಗಲಿ ಸರ್. ನೀವು ಇಷ್ಟೆಲ್ಲ ಬಲವಂತ ಮಾಡ್ತಾ ಇರ್ಬೇಕಾದ್ರೆ ಆಗಲ್ಲ ಅಂತ ಹೇಳೋದಕ್ಕೆ ನನಗಿಷ್ಟ ಇಲ್ಲ. ನಿಮ್ಮಿಷ್ಟನೇ ನನ್ನ ಇಷ್ಟ. ಓಕೆ, ನಾನೇ ಚೇರ್ಮನ್ ಆಗ್ತೀನಿ. ಗೌತಮ್ ದಿವಾನ್, ಒಂದು ನಿಮಿಷ. ಮೇಡಮ್, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಇಲ್ಲಿ ಬೋರ್ಡ್ ಮೀಟಿಂಗ್ ನಡೀತಾ ಇದೆ, ನೀವ್ಯಾಕೆ ಬರಕ್ಕೆ ಹೋದ್ರಿ? ರೀ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಚೇರ್ಮನ್ ಹೆಂಡತಿ ಅವರು ಚೇರ್ಮನ್ ಆಗಿದ್ರು, ಆದ್ರೆ ಈಗಲ್ಲ. ಈಗ ಅವರು ಮಾಜಿ ಚೇರ್ಮನ್. ಅವ್ರು ಯಾವತ್ತಿದ್ರು ಚೇರ್ಮನ್ ಆಗಿರ್ತಾರೆ. ಸಿಕ್ತು. ಏನಾಯ್ತತೆ? ಏನಾಗ್ತದೆ ಹೇಳು. ಅದಕ್ಕೆ ಏನೋ ತೋರಿಸ್ತಿರೋ ತರ ಇದೆ. ನೋವಾಗ್ತಿದೆ, ಏಟ್ ಬಿದ್ದಿದೆ. ಸುಧಾ, ವಿಲ್ಲ ಹಾಯ್ ಭಾಗ್ಯ. ಹಾಯ್ ಭಾಗ್ಯ, ಆರಾಮ? ಇದು ನಿನ್ನ ಮಗನ ಲೈಫು. ಇದನ್ನ ಸೇಫ್ ಆಗಿ ನೋಡ್ಕೋ ಅಂತ ಕೊಟ್ಬಿಟ್ಟು ಹೋಗೋಣ ಅಂತ ಬಂದು. ಇದನ್ನ ನಿನ್ನ ಮಗನ ಲೈಫು ನಿನ್ನ ಕಾಲ್ ಕೆಳಗೆ ಜೋಪಾನವಾಗಿ ನೋಡ್ಕೋ. ಒಂದೇ ಒಂದು ಫೇವರು, ಯಾರು ಬಂದರೂ ಇದನ್ನು ಕೊಡಬೇಡ. ನಾನೇ ಬಂದು ಮತ್ತೆ ತಗೊಂತೀನಿ. ಓಕೆ, ಥ್ಯಾಂಕ್ ಯು. ನೀನು ನನಗೆ ಮಾಡ್ತಿರೋ ಉಪಕಾರಕ್ಕೆ ನಿಂಗೇನಾದರೂ ಗಿಫ್ಟ್ ಕೊಡ್ಬೇಕಲ್ಲ ಭಾಗ್ಯ. ಕಾಫಿ ಕುಡಿದ್ಯಾ? ಕುಡ್ದಿರಲ್ಲ ನೀನು. ಎಲ್ಲಿ ಕುಡಿದ್ಯಾ? ಹೋಗಿ ಕಳಿಸ್ತೀನಿ ಕಾಫಿ. ಕುಡ್ದು ರೆಸ್ಟ್ ಮಾಡು. ಚಾಣ ಇದ್ರೆ ನೀನ್ ಥರ ಇರಬೇಕು. ಇಲ್ಲ, ನಾನು ಅಲ್ಲಿಟ್ಟಿದ್ನಲ್ಲ, ಇವಳು ಕೈ ಹೆಂಗೆ ಸಿಕ್ತು? ಭೂಪತಿ ಅವರು ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಿರೋ ಶೇರ್ಸು ಬರೀ 24% ಅಷ್ಟೇ ಇದೆ. ಇನ್ನು ಉಳಿದಿತ್ತು ಗೌತಮ್ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ ಹೆಸರಲ್ಲಿದೆ. ಏನ್ ಹೇಳ್ತಿದ್ರ? ಫ್ಯಾಕ್ಟ್. ಆ ವಿಲ್ಲಲ್ಲಿ ಏನಿದೆ ಅದನ್ನೇ ಹೇಳ್ತಿದ್ದೀನಿ. ಆ ವಿಲ್ ಪ್ರಕಾರ 51% ಶೇರ್ಸ್ ಗೌತಮ್ ಅವ್ರಿಗೆ ಸೇರಿರೋದು, 24% ಶೇರ್ಸ್ ನ ಮಾರ್ಕೆಟ್ ಅಲ್ಲಿ ಮಾರಾಟಕ್ಕೆ ಬಿಟ್ಟಿದ್ರು. ಅಂಡ್ 25% ಶೇರ್ಸ್ ಗೌತಮ್ ಅವ್ರ ತಂಗಿ ಸುಧಾ ಹೆಸರಲ್ಲಿದೆ.
ಸೊ ಭೂಪತಿ ಅವರೇ, ನಿಮ್ಮ ಹತ್ರ ಬರೀ 24% ಶೇರ್ ಇದೆ ಅಂಡ್ ಸುಧಾ ಹತ್ರ 25% ಶೇರ್ ಇದೆ. ಮೆಜಾರಿಟಿ ಶೇರ್ಸ್ ಸುಧಾ ಅವ್ರ ಹತ್ರ ಇರೋದ್ರಿಂದ ಅವ್ರು ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ಚೇರ್ಮನ್ಶಿಪ್ ಯಾರಿಗೆ ಸೇರುತ್ತೆ ಅಂತ. ಹೇಳಿ ಸುಧಾ, ನೆಕ್ಸ್ಟ್ ಕಂಪನಿ ಚೇರ್ಮನ್ ಯಾರಾಗಬೇಕು ಅಂತ? ನಮ್ಮ ಅಣ್ಣ ಗೌತಮ್ ದಿವಾನ್ ಅವರು. ನಾನು ಹೇಳಿಲ್ವೇನಾ, ನಿನ್ನ ಟಚ್ ಮಾಡೋ ತಾಕತ್ತು ಯಾರಿಗೂ ಇಲ್ಲ ಕಣ. ನಿನ್ನ ಶೇಕ್ ಮಾಡಕ್ ಬಂದವರೇ ಫುಲ್ಲು ಶೇಕ್ ಆಗ್ಬಿಟ್ಟಿದ್ದಾರೆ ನೋಡಲ್ಲಿ. ಮುಖ ನೋಡು, ಒಬ್ಬೊಬ್ರದ್ದು ಒಳ್ಳೆ ಹಣ್ಣೆಣ್ಣೆ ಕುಡ್ದವ್ರಂಗೆ ಆಗ್ಬಿಟ್ಟಿದೆ. ಹಲೋ, ಏನ್ ಹೇಳ್ತೀರಾ? ಅಲ್ಲ, ಒಂದು ನಿಮಿಷ. ಒಂದು ತಿಳ್ಕೊಳ್ಳಿ ಮಿಸ್ಟರ್ ಭೂಪತಿ, ಎಲ್ಲಿ ಎಲ್ಲಾನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲಿ ಸುಳ್ಳು ಹೇಳೋ ದರ್ದ ನನಗಿಲ್ಲ. ಇಂಥ ಎಷ್ಟೋ ಕಂಪನಿಗಳನ್ನು ಹುಟ್ಟಾಕೋ ಶಕ್ತಿ, ಬುದ್ಧಿವಂತಿಕೆ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಪವರ್ ಅನ್ನೋದು ಯಾವತ್ತೂ ನನ್ನ ಕಾಲು ಕೆಳಗಿರ್ತೀಯ ಹೊರತು ನನ್ನ ತಲೆಗೆ ಇರಿಸ್ಕೊಂಡಿಲ್ಲ. ನಾನೊಬ್ಬ ಪವರ್ಫುಲ್ ವ್ಯಕ್ತಿ ಅನ್ನಿಸ್ಕೊಳ್ಳೋಕ್ಕಿಂತ ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೊಳ್ಳೋದ್ರಲ್ಲಿ ತೃಪ್ತಿ ಇದೆ. ಈ ದುಡ್ಡು ಅಂತ ಬಂದರೆ ಮುಂದಿನ ಎಷ್ಟೋ ತಲೆಮಾರು ಕೂತ್ಕೊಂಡು ತಿಂದರೂ ಕರಗದೆ ಇರೋಷ್ಟು ದುಡ್ಡು ನನ್ನ ಹತ್ರ ಇದೆ. ದುಡ್ಡಿದ್ರೆ ಏನು ಬೇಕಾದ್ರೂ ಸಿಕ್ಕುತ್ತೆ, ಆದರೆ ಸೆಲ್ಫ್ ರೆಸ್ಪೆಕ್ಟ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದು ಅಷ್ಟು ದುಬಾರಿ. ದುಡ್ಡುಗೋಸ್ಕರ ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ಮಾರ್ಕೊಳ್ಳೋದಕ್ಕೂ ನಾನು ರೆಡಿ ಇಲ್ಲ. ನಾನು ಕಾಂಪೀಟ್ ಮಾಡ್ತೀನಿ, ಕಾಲು ಎಳೆಯೋದಕ್ಕಲ್ಲ. ಅದೇನಿದ್ರು ನಿಮ್ಮಂಥವ್ರ ಕೆಲಸ. ತಾವೇನು ಹೋಗ್ಬೋದು. ಈಗ ನಮ್ಮ ಬಾಸು ಚೇರ್ಮನ್ ಕೂತ್ಕೋಬೋದಲ್ಲ? ಹಾಂ ಸರ್, ಖಂಡಿತ ಖಂಡಿತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.